ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಇದೇ ರೀತಿ ನೀರಿಗಾಗಿ ಜನ ಬವಣೆ ಪಡ್ತಾ ಇದ್ದರೆ ಇಲ್ಲೊಂದು ಏರಿಯಾದ ಪರಿಸ್ಥಿತಿ ಮಾತ್ರ ತುಂಬ ವಿಭಿನ್ನವಾಗಿದೆ. ಬೋರ್ವೆಲ್ನಲ್ಲಿ ನೀರಿದ್ದರೂ ನೀರು ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಇದ್ದರೂ ಕೂಡ ಜನ ನೀರಿನ ಅಭಾವವನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಿತ್ಯ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿಯಾಗಿದೆ. ಯಾಕೆ ಹಾಗೆ ಅಂತ ಈ ವರದಿ ನೋಡಿ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಬಿಗಡಾಯಿಸಿದ ನೀರಿನ ಅಭಾವ. ಈ ಏರಿಯಾದಲ್ಲಿ ನೀರಿದ್ರೂ ತರಲಾಗದ ಪರಿಸ್ಥಿತಿ. ಸಕಾಲಕ್ಕೆ ನೀರು ಸಿಗದೆ ಜನರು ಪರದಾಟ. ಹೌದು, ಬೆಂಗಳೂರಿನಲ್ಲಿ ಅನೇಕ ಕಡೆ ನೀರಿನ ಅಭಾವ ತಾಂಡವವಾಡ್ತಾ ಇದೆ. ನೀರಿಲ್ಲದೆ ಜನರು ಬಸವಳಿದು ಹೋಗ್ತಿದ್ದಾರೆ. ಆದ್ರೆ ನಗರದ ಈ ಏರಿಯಾದ ಕತೆ ಕೇಳಿದ್ರೆ ನಿಜಕ್ಕೂ ವಿಚಿತ್ರ ಅನ್ಸೋದಂತೂ ಸತ್ಯ. ಕಾರಣ, ಈ ಭಾಗದ ಜನರಿಗೆ ನೀರಿನ ಸಂಕಷ್ಟ ಎದುರಾಗಿರೋದು ನೀರಿನ ಅಭಾವದಿಂದಲ್ಲ, ಕಳ್ಳರ ಕಾಟದಿಂದ. ಹೌದು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಜಗೋಪಾಲ್ ನಗರದ ಜನರಿಗೆ ಈ ರೀತಿ ಸಂಕಷ್ಟ ಶುರುವಾಗಿದೆ. ನಗರದ ಇತರೆ ಭಾಗದ ಜನ ನೀರಿಲ್ಲದೆ ವಾರಗಟ್ಲೆ ಕಾಯುವ ಪರಿಸ್ಥಿತಿ. ಆದ್ರೆ ಈ ಏರಿಯಾದಲ್ಲಿನ ಬೋರ್ವೆಲ್ಗಳಲ್ಲಿ ನೀರಿದ್ರೂ ಬಳಸಲಾಗದಂತಹ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಏರಿಯಾದಲ್ಲಿ ವಾರಕ್ಕೊಮ್ಮೆ ನೀರು ಬರುತ್ತೆ. ಆದ್ರೆ ಬರೋ ನೀರು ಕೂಡ ಸರಿಯಾಗಿ ಸಿಗದೆ ಇರೋದ್ರಿಂದ ನಿವಾಸಿಗಳು ಹೈರಾಣಾಗ್ಬಿಟ್ಟಿದ್ದಾರೆ. ಇತ್ತ ಏರಿಯಾದಲ್ಲಿ ಇರೋ 4-5 ಬೋರ್ವೆಲ್ನಲ್ಲಿ ನೀರಿದ್ರೂ ಕೂಡ ಜನರ ಬಳಕೆಗೆ ಸಿಗ್ತಿಲ್ಲ. ಕಾರಣ, ಬೋರ್ವೆಲ್ಗಳ ಮೋಟರ್ಗಳನ್ನ ಕಿಡಿಗೇಡಿಗಳು ಕದ್ದು ಹೋಗ್ತಿದ್ದಾರೆ. ಇನ್ನು ರಾಜಗೋಪಾಲ್ ನಗರದ ಜನರ ನೀರಿನ ಸಂಕಷ್ಟ ನೀಗಿಸೋಕೆ ಅಂತಾನೆ 2022ರಲ್ಲಿ ಇಲ್ಲಿ ಬೋರ್ವೆಲ್ಗಳನ್ನ ಕೊರೆಸಲಾಗಿತ್ತು. ನೀರು ಕೂಡ ಸಮೃದ್ಧಿಯಾಗಿತ್ತು. ಆದ್ರೆ ಲಕ್ಷಾಂತರ ಖರ್ಚು ಮಾಡಿ ಬೋರ್ವೆಲ್ ಕೊರೆಸಿದ ಬಳಿಕನೂ ಕೆಲ ದಿನಗಳಷ್ಟೇ ಈ ಭಾಗದ ಜನರಿಗೆ ನೀರು ಸಿಕ್ಕಿರೋದು. ಆ ಬಳಿಕ ಏರಿಯಾದ ಪ್ರಮುಖ ಬೋರ್ವೆಲ್ಗಳ ಮೋಟರ್ ಅನ್ನೇ ಕದಿಮರು ಕದ್ದೊಯ್ದಿದ್ದು ಜನರಿಗೆ ಸಂಕಷ್ಟ ತಂದಿಟ್ಟಿದ್ದಾರೆ. ಸರ್, ಇದರಲ್ಲಿ ತುಂಬಾ ನೀರು ಚೆನ್ನಾಗಿ ಬರುತ್ತೆ, ನೀರು ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಇದನ್ನ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ವಾಟ್ರು, ಪೈಪು, ಸ್ಟಾರ್ಟ್ ರೋಪ್ ಸಮೇತನೂ ತಗೊಂಡು ಹೋಗಿದ್ದಾರೆ. ಇದನ್ನ ಯಾವ ಆಫೀಸರು ಬರಲ್ಲ, ಯಾರು ಬರಲ್ಲ ಇಲ್ಲಿ ನೋಡಕ್ಕೆ. ಇವಾಗ ನೀರಿನ ಅಭಾವ ಇದೆ. BWSS ನಮಗೆ ಗೊತ್ತಿಲ್ಲ ಅಂತಾರೆ. ಟ್ಯಾಂಕ್ ಅಲ್ಲಿ ನೀರು ಬಿಡಿಸಿ ಅಂತ ಒಂದು ಟ್ಯಾಂಕ್ ಬರಲ್ಲ, ಏನಿಲ್ಲ. ಒಂದೇ ಒಂದು 500 ಲೀಟರ್ ಒಂದು ಡ್ರಮ್ ಅಡಗಿದ್ದಾರೆ. ಆ 500 ಲೀಟರ್ ಡ್ರಮ್ ಯಾರಿಗೆ ಸಾಲುತ್ತೆ? 90% ಕಾರ್ಮಿಕ ಇರೋದು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 5 ಗಂಟೆ ಬರ್ತಾರೆ. ಬೆಳಗ್ಗೆ ಬರೋ ಇರೋರಿಗೆ ನೀರು, ಸಂಜೆ ನೀರಿರಲ್ಲ, ಸಂಜೆ ಇರೋರಿಗೆ ಬೆಳಗ್ಗೆ ನೀರಿಲ್ಲ. ಅಂತ ಕಾರ್ಮಿಕರಿಗೆ ಏನು ಮಾಡಬೇಕು? MLA ಅವರು ಇಂಥದನ್ನ ನೋಡಿ ಇದನ್ನ ರೆಡಿ ಮಾಡಿಸ್ಬೇಕು. ಇದನ್ನ ಕಳ್ತನ ಮಾಡಿರೋರ ಮೇಲೆ ಕ್ರಮ ಕೈಗೊಳ್ಬೇಕು. ನೋಡಿ, ಬೋರ್ ಇದೆ, ನೀರಿದೆ, ಯಾಕೆ ಕೊಡಲ್ಲ ಇದನ್ನ? ಇನ್ನು ಈ ಏರಿಯಾದಲ್ಲಿರುವಂತಹ ಬೋರ್ವೆಲ್ನಲ್ಲಿ ಇಡೀ ಏರಿಯಾಗೆ ಸಾಕಾಗುವಷ್ಟು ನೀರಿದೆಯಂತೆ. ಆದ್ರೆ ಇದರ ಸಂಪರ್ಕ ಕೊಡಿಸೋಕೆ ಸ್ಥಳೀಯ ಶಾಸಕರು ಹಿಂದೇಟನ್ನ ಹಾಕ್ತಾ ಇರೋ ಆರೋಪ ಕೇಳಿ ಬರ್ತದೆ. ಜೊತೆಗೆ ಬೋರ್ವೆಲ್ ನೀರು ಪಡೆಯದಿದ್ರು ಜಲಮಂಡಳಿ ಮಾತ್ರ ಬೋರ್ವೆಲ್ ಚಾರ್ಜ್ ಅಂತ ಪ್ರತಿ ತಿಂಗಳು ಬಿಲ್ ಹಾಕ್ತಾ ಇತ್ತು. ಬಿಲ್ ಕಟ್ಟಿಯೂ ಕೂಡ ನೀರು ಸಿಗದ ಕಾರಣ ಜನ ಹಿಡಿಶಾಪ ಆಗ್ತಿದ್ದಾರೆ. ಇಲ್ಲೇ ಸಾಕ್ಷಿ ಇದೆ ನೋಡಿ ಸರ್, ನಿಮ್ಮ ಮುಂದೆನೆ. ಕೊಳವೆ ಬಾವಿ ವೆಚ್ಚ ಅಂತೇಳಿ 20 ರೂಪಾಯಿ ಹಾಕಿದಾರೆ ನೋಡಿ. ಒಂದು ಮನೆಗೆ 20 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಇದು ಬೋರು 4 ವರ್ಷ ಆಯ್ತು ಬಿಚ್ಕೊಂಡೋಗಿ. ಹೋಗಿ ಕೇಳಿದ್ರೆ ಇಂಜಿನಿಯರ್ ಕೇಳಿದ್ರೆ ಕಂಪ್ಲೇಂಟ್ ಕೊಡಿ ಅಂತಾರೆ. ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಯಾರು ಕತ್ಕೊಂಡೋದ್ರು ಅಂತಾರೆ. ಎಲ್ಲ ನಾವೆಲ್ಲ ದೊಡ್ಡವರೆಲ್ಲ ವಿಚಾರಿಸಿದಾಯ್ತು. ಹೋಗಿ ಕೇಳಿದ್ರು ಏನು ಕೇಳಿದ್ರು ನಾವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಕೇಳಿ ಇವಾಗ ನೋಡಿ, ನಿಮ್ಮನ್ನು ವಾಹಿನಿ ಎಲ್ಲ ನೋಡಿ, ಈಗಾಗಲೇ ಸುಮಾರು BBMPಯಿಂದನೇ ಫೋನ್ ಬಂದೈತೆ. ಇದಕ್ಕೆ ಮೋಟ್ರು, ಇದು ಏನಿದೆ ಅದು ಹಾಕ್ಕೊಟ್ಬಿಡ್ರಿ ನಮ್ಗೆ, ಅದೇ ಸಾಕು. ಈಗ ಈ ಥರ ಮೋಟ್ರ್ಗಳನ್ನ ಕದ್ಕೊಂಡು ಹೋಗಿದ್ರಲ್ವ. ಈಗ ನೋಡಿ, ನೀವು ನೋಡಿದ್ರಿ ಅಲ್ವಾ, ನೀರಿದೆ, ಬಟ್ ನೀರು ನಮಗೆ ಬಳಕೆ ಮಾಡ್ಕೊಡ್ತಿಲ್ಲ. ನಾವು ಕಾರ್ಪೊರೇಟರ್ಗಳಿಗೆ, MLAಗಳಿಗೆಲ್ಲ ಕಾಲ್ ಮಾಡಿದ್ರೆ ಏನಂತಾರೆ, ಬರ್ತೀವಿ ಹೋಗ್ತೀವಿ, ಇಕ್ರಮ ಫೋನು ಅಂತೀರ. ಕಾಲ್ ಮಾಡಿದ್ರಿ, ನಾವು ನಿಮ್ಮ ಮನೆ ಅನ್ನ ಕೇಳ್ತಿಲ್ಲ, ಹಣ ಕೇಳ್ತಿಲ್ಲ, ನಮಗೆ ಇರೋ ನೀರನ್ನ ನಮಗೆ ಬಳಕೆ ಮಾಡಿಕೊಡಿ ಅಂತ ಹೇಳ್ತಿರೋದು. ಒಂದು ಟ್ಯಾಂಕರ್ಗೆ ಫಸ್ಟ್ 500 ರೂಪಾಯಿ ಇತ್ತು, ಇವಾಗ ಬಂದು 800, 1000, 1,500 ತನಕ ಬಂದಿದೆ. ಒಟ್ಟಾರೆ ನಂಬಳಿಯೇ ನೀರಿದ್ರೂ ಸಂಬಂಧಪಟ್ಟ ಶಾಸಕ BWSSP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಪರದಾಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದೆ ಹೋದ್ರೆ ಈ ಜನರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.